ಬಾಯ್ಸ್ ಅಡ್ಡ 2 ಬ್ರಾಂಚ್ ಇರೋ ಬಾಯ್ಸ್ ಅಡ್ಡ ಬಿಸ್ನೆಸ್ ಓನರು ಎಲ್ಮಲ್ಲಿಕ್ ಅಂತ ನೋಡಿ. ಎಲ್ಲಿಂದ ಮಾತಾಡ್ತಾರೋ ನೀವು? ಅಂಡ್ ಈ ಕಡೆ ಪ್ರತಿ ವರ್ಷ ಆಗುತ್ತೆ ಈ ಟೈಮ್ಗೆ. ಚೆನ್ನಾಗಿತ್ತು, ದರ್ಶನ ಸೂಪರ್ ಆಗೈತೆ, ಖುಷಿ ಆಯ್ತು. ಬಾಯ್ಸ್ ಅಡ್ಡದಲ್ಲಿ ನನ್ನ ಸಂಬಳ ಏನು ಗೊತ್ತಾ ಗೈಸ್? ಓಕೆ ತೋರಿಸ್ಬಿಡ್ತೀನಿ ರೀ. ಎಲ್ಲ ಒಂದು ಡೈಲಿ ರೂಟೀನ್ ನೋಡಿದೆ ಆದರ್ಶಗೆ. ಇದೇ ಗೈಸ್ ನನ್ನ ಸಂಬಳ ಬಾಯ್ಸ್ ಅಡ್ಡ ಇಂದ. ಇವಾಗ ಸೀನ್ ಏನು ಅಂದರೆ ನಾವು ರಿಟರ್ನು ಎಷ್ಟು ಕಿಲೋಮೀಟ್ರು? 1.5 ಕಿಲೋಮೀಟ್ರು ಇಂದ 2 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು. ನಾವು ಮುಂಚೆನೇ ಮಾತಾಡಿದ್ರೆ ಮುಂಚೆನೇ ಬಿಡ್ತಾ ಇದ್ರೇನು ಪಾಪ, ಲೇಟಾಗಿ ಮಾತಾಡಿದಕ್ಕೆ ಇಲ್ಲಿ ಸ್ಟಾಪ್ ಮಾಡೋರು. ಆಯ್ತು ಬಿಡು, ಕೊಡಲ್ಲ ಹಾಂ ತುಂಬ ಜನ ಕೊಡಲ್ಲ, ಒಳ್ಳೆ ಮನುಷ್ಯ. ಇದೇ ಗೈಸ್ ಸ್ನ್ಯಾಕ್ಸ್ ಅಷ್ಟೇ ಇಲ್ಲ ಇವಾಗ. ಬೈ ದ ವೇ ವೆಲ್ಕಮ್ ಬ್ಯಾಕ್. ಟೈಮ್ ಬಂದು 2 ಗಂಟೆ 27 ನಿಮಿಷ. ಫಸ್ಟ್ ಟೈಮ್ ಇಷ್ಟು ಬೇಗ ನಾನು ಬ್ಲಾಗ್ ಮಾಡ್ತಾ ಇರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಹಲೋ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಆ್ಯಂಡ್ ಈ ವಿಡಿಯೋಲಿ ನಿಮಗೆ ಇಲ್ಲಿ ಕಾಣಿಸ್ತಾರ ಆದರ್ಶ, ಈ ಕಡೆ ಆದರ್ಶ ನೋಡು. ಬ್ರೋ ನಿಮ್ಮ ಹೆಸರು ಮಾಡ್ತದೆ ಬ್ರಾ? ಕೇಶವ್. ಇವ್ರ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಫಸ್ಟು ರೆಸ್ಟ್ ತಗೊಳಕ್ಕೆ ಅಂತ ರೂಮ್ಗೆ ಹೋಗ್ತಾ ಇದೀವಿ. ನೋಡಿ ಈ ಕಡೆ ಎಲ್ಲ ಎಣ್ಣೆ ಪಾರ್ಟಿ ಮಾಡಿ ಬಾಟ್ಲ್ ಮಾತ್ರ ಬಿಟ್ಟು ಹೋಗ್ಬಿಟ್ಟವ್ರೆ. ಎಣ್ಣೆ ಬಿಟ್ಟು ಹೋಗ್ತಾನೆ ಅವರು. ವೆರಿ ಬಯಾಸ್ಡ್ ಪೀಪಲ್. ತಾರತಮ್ಯ ಮಾಡ್ತಾರೆ, ತಾರತಮ್ಯನ ಎಣ್ಣೆಗೂ ನೀರಿಗೂ ಹೆವಿ ತಾರತಮ್ಯ ಮಾಡ್ತಾರೆ. ತಪ್ಪಿದು. ಹಾಂ ಹೋಯ್ಯೋ ಅವರೆಲ್ಲ ಅಷ್ಟು ಮುಂದೆ ಹೋಗ್ಬಿಟ್ಟವು ನೋಡಿ. ನೋಡಿ ಈ ಕಡೆ ಎಲ್ಲ ಸ್ವಲ್ಪ ಹುಲ್ಲುಗಳೆಲ್ಲ ಬೆಳೆದಿರ್ತವೆ. ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಹ್ಞೂ ಹೌದು, ಕಂಬಿ ಇದೆ. ಓ ಇಲ್ಲೂ ಅದೇ. ಓನರ್ ಗೊತ್ತಾದ್ಮೇಲೆ ಬೈತಾರೆ ಬ್ರಾ. ನೋಡಿ ಗೈಸ್, ಇವಾಗ ನಾವು ಈ ಥರ ಒಂದೆಲ್ಲ ಚಸ್ಕಾ ಮಸ್ಕಾ ಎಫರ್ಟ್ಗಳೆಲ್ಲ ಹಾಕ್ಬಿಟ್ಟು ರೂಮ್ಗೆ ಹೋಗ್ಬೇಕು. ಇಲ್ಲಿಗೆ ನಾವು ಸಕ್ಸಸ್ಫುಲಿ ಅರೌಂಡ್ 2ರಿಂದ 1.5 ಕಿಲೋಮೀಟ್ರು ಜೋಶಾಗಿ ನಡ್ಕೊಂಡು ಬಂದು ಈಗ ಮಾರ್ನಿಂಗ್ ವಾಕ್ ಕೂಡ ಆಗೋಯ್ತು. ಫೈನಲಿ ವಿ ರೀಚ್ ದ ರೂಮ್. ಇವಾಗ ರೂಮ್ ಓಪನ್ ಮಾಡ್ಬೇಕಷ್ಟೇ. ಹಾಂ ಟೈಮ್ ನೋಡೋದು ಇವಾಗ 2:42. ಇದು ಆದರ್ಶದ. ಇಲ್ಲ ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಮಲಗಬೇಕು. ಹೌದಾ? ಓ ನಂಗೊಬ್ಳಿಗೆ ಆಯ್ತಾ? ಸೂಪರ್ ಬ್ರಾ, ಥ್ಯಾಂಕ್ ಯು. ಈ ಕಡೆ ಇನ್ನೊಂದು ನೋಟಿಸ್ ಮಾಡಬೇಕು ಗೈಸ್. ಪಾಪ ಬಾಯ್ಸ್ ಅಡ್ಡ 2 ಬ್ರಾಂಚ್ ಇರೋ ಬಾಯ್ಸ್ ಅಡ್ಡ ಬಿಸ್ನೆಸ್ ಓನರು ಎಲ್ಮಲ್ಲಿಕ್ ಅಂತ ನೋಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಬಿಸ್ನೆಸ್ ಇಸ್ ಪ್ರಿಯರ್. ಸೊ ದ ಫ್ಯಾಕ್ಟ್ ಇಸ್, ನೀವು ಅನ್ಕೊಂಡಂಗೆ ಯಾವುದೂ ಇಲ್ಲ ಗೈಸ್. ಲೈಫ್ ಅದರದೇ ಆದ ಒಂದು ಪ್ರಾಸೆಸ್ ಹೋಗ್ತಾ ಇರುತ್ತೆ. ನೀವು ಜಸ್ಟ್ ಇಮ್ಯಾಜಿನೇಷನ್ ಇರ್ತೀರಾ, ಹೈಪಲ್ಲಿ ಇರ್ತೀರಾ. ಸ್ಟ್ರಗಲ್ ಎಲ್ಲ ಕಡೆ ಇರುತ್ತೆ. ಇಲ್ಲಿದ್ದಂಗೆ ಓಕೆ. ಸೊ ಇವಾಗ ಟೈಮ್ 3:15 ಆಗಿದೆ. 3:45 ಆಗಿದೆ. 4, 5, 6, 7, 8, 5 ಅವರ್ ಆದ್ಮೇಲೆ ಸಿಗೋಣ. ಅಲ್ಲಿವರೆಗೂ ಪೀಸ್. ಓಕೆ, ಸೊ ಇದು ರೆಡಿ ಆಗಿದ್ದೀವಿ, ಎಲ್ಲರೂ ರೆಡಿ ಆಗಿದ್ದೀವಿ. ಅಂಗಡಿಗೆ ಅಂತ ಹೊರಟಿದ್ದೀವಿ. ಜಸ್ಟ್ ಇವಾಗ ಅಂಗಡಿ ಹತ್ರ ಬಂದಿದ್ದೀವಿ ಗೈಸ್. ನೋಡ್ಬೇಕು ಎಷ್ಟು ಗಾಡಿಗಳು ನಿಂತಾವ ಗೊತ್ತಾ? ಎಷ್ಟು ಗಾಡಿಗಳು ವೇಟ್ ಮಾಡ್ತಾವೆ. ನನಗೆ ಶಾಕ್ ಆಗೋಯ್ತು. ಯಾಕಂದ್ರೆ ಇದು ಯಾವುದೋ ಬಾಯ್ಸ್ ಸೆಟ್ ಆಗಲ್ಲ, ಯಾಕಂದ್ರೆ ಓಪನ್ ಆಗಿಲ್ಲ ಅದು ಎಲ್ಲ. ನಮಸ್ಕಾರ ಬ್ರೋ. ಬ್ರೋ ಆರಾಮ ಬ್ರೋ? ಆರಾಮ್ ಬ್ರೋ. ತುಂಬ ದಿವಸ ದಿನಕ್ಕೆ ಬಂದಿದ್ದೀರಾ ನಮ್ಮ ಊರಿಗೆ? 3 ಗ್ರಾಮ ವ್ಯವಸ್ಥೆಯಲ್ಲಿ ಆಪೋಸಿಟ್ ಅವರ ಮಾಡ್ತಾರೆ. ಕಂಪ್ಲೀಟ್ ಆಗಲಿ ಈಗ ಹೋಗೋದಂದ್ರೆ ಈಗ ಹೋಗ್ತೀನಿ. ಸ್ವಲ್ಪ ಹಂಗೆ ವರ್ಷ ಹೋಗೋದಂದ್ರೆ ವರ್ಷ ಎಲ್ಲಿಂದ 200 ಮೀಟ್ರ್ ಅಷ್ಟೇ. ಇಲ್ಲ ಫೋಟೋ ತರಿಸ್ಕೊಂಡು ಸೂಪರ್ ಆಗದೆ. 3 ಹೊಸ ಇತ್ತು. ಚೆನ್ನಾಗಿದೆ ಅಣ್ಣ. ಬರ್ತೀನಿ, ಇವಾಗಲೇ ಬರ್ತೀನಿ. ಅಂಗಡಿ ಓಪನ್ ಹೋದು ನಾಷ್ಟ ಮುಗಿಸ್ಬಿಟ್ಲ ಅಲ್ಲೇ ನಾಷ್ಟ ಎಲ್ಲ ಬಾತ್ ಮಾಡೋರೆ, ಗಾಡಿ ಮಾಡೋರೆ. ಬಿಡಿ ಹೋಗ್ಬೋಣ. ಹಂಗೆ ಡೈರೆಕ್ಟಾಗಿ ಗಾಡಿ ತಗೊಂಡ್ಬರ್ತೀನಿ. ಅಂಗಡಿ ಓಪನ್ ಹೋಗಿ ಕೊಡೋರು ಇಲ್ಲಿ. ಶಮಿ ಲೈಟ್ ಆಗಿ ಬಿಸಿ ಆಗೈತೆ. ನಾವು ರೊಟೇಟ್ ಮಾಡಿ ಓಪನ್ ಮಾಡೋ ಅಷ್ಟರಲ್ಲಿ ಓಪನ್ ಬಿಸಿ ಆಗ್ಬಿಡ್ತದೆ ಗೈಸ್. ನಮ್ಮ ಅಣ್ಣಿಗೆ ಇವಾಗ ಸೈಕ್ ಮಾಡ್ತಾ ಇದ್ದೀನಿ. ಇವಾಗ ಕಾಲ್ ಮಾಡ್ಬಿಟ್ಟು ಹಲೋ
ಕಾಲೇ ಕಟ್ ಮಾಡ್ಬಿಟ್ರಪ್ಪ, ಮಾತಾಡಿಲ್ಲ ಅಂದ್ಬಿಟ್ಟು ಒಂದು 2 ಸೆಕೆಂಡ್ ಮ್ಯೂಟ್ ಮಾಡಿದ್ದಕ್ಕೆ. ಇದ್ರಲ್ಲಿ ವಾಯ್ಸ್ ಕೇಳಿಸಲ್ಲ, ಮತ್ತೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ಅಲ್ಲ, ನಮಗೆ ನಿಮ್ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು, ಆ ಕಾರಣಕ್ಕೆ ಕಾಲ್ ಮಾಡಿದ್ವಿ. ನೀವು ಯಾವ್ದೋ ಒಂದು ಪಾನ್ಸಿ ಸ್ಕೀಮ್ ಕಂಪ್ನಿಗೆ ಎಂಟರ್ ಆಗ್ತಾ ಇದ್ರಂತೆ. ಹಾ, ಹಂಗಂದ್ರೆ ಇನ್ವೆಸ್ಟ್ ಮಾಡಿ ಡಬಲ್ ಟ್ರಿಬಲ್ ರಿಟರ್ನ್ಸ್ ನ ಭರವಸೆ ಕೊಡಿಸಿ ಜನಕ್ಕೆ ಇನ್ವೆಸ್ಟ್ ಮಾಡುವಂತದ್ದು. ಹೌದಾ ಹೌದಾ? ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ. ಎಲ್ಲಿರೋದು ನೀವು? ಬೆಂಗಳೂರಲ್ಲಿ ಎಲ್ಲಿ? ತೇಜ್ ಮಾತಾಡ್ತಾ ಇರೋದು. ಹಲೋ ಹಲೋ, ಶಾಕ್ ಆಯ್ತಾ? ಶಾಕ್ ಆಯ್ತು. ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ. ಸರಿ ಬಿಡು. ಮುಡ್ಸೋದಕ್ಕೆ ಹೇಳ್ಬಿಡ್ತಾನಪ್ಪ, ನಿಜ ನಂಬ್ಕೊಳಲ್ಲ. ಯಾರನ್ನ ಕನ್ನಿಜೋದಕ್ಕೆ ಹ್ಞೂ ಅಂದ್ಬಿಡ್ತಾರೆ. ಮೀಟ್ ಆದಾಗೆಲ್ಲ ಸರಿಯಾಗಿ ಕೇಳ್ತಿರಲ್ಲ ಬ್ರಾ? ನಾನು ಕಾಣಿಸ್ತಾ ಇಲ್ವಾ? ಸಾಕಾಗಲ್ವಾ? ಅವರು ಅವ್ರ ಮನೇಲಿ ಬಿಸಿ ಇದ್ದಾರೆ, ಬರ್ಡೇ ಸ್ಪೆಷಲ್. ನಾನು ಆದರ್ಶ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಮಾಡ್ಬೇಕು. ನೀವು ಹಾಡ್ ಬರ್ತಾರ, ಖುಷಿಯಾಗಿ ಮೀಟ್ ಆಗ್ತದೆ. ಇದೇವ್ರಾ? ಗೈಸ್, ಈ ಶರ್ಟ್ ಅಲ್ಲಿ ಏನಾದ್ರು ಕೊಳೆ ಕಾಣಿಸ್ತಾ ಇದೆಯಾ? ನೀರ್ ಕಾಣಿಸ್ತಾ ಇದೆಯಾ? ಕಾಣಿಸೋದೇ ಇಲ್ಲ. ಜಸ್ಟ್ ಇವಾಗ ನೀರ್ ಕಾಣ್ಕೊಂಡು ಬಂದು ಸ್ವಲ್ಪ ನೀರ್ ಚಲ್ಕೊಂಡೆ, ಆದ್ರೂ ನೀರಿಲ್ಲ. ಯಾಕಂದ್ರೆ ಹೊಟ್ಟೆ ಬಾಯ್ಸೆಟ್ ಆಯ್ತು. ಅಂಡ್ ಇವಾಗ ನಾವು ಗ್ರಾಮ ದೇವತೆಗೆ ಹರೀಶ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಯಾರು ಬರ್ತಾರೆ ಬ್ರೋ ಇವಾಗ? ನೈಸ್ ಟು ಮೀಟ್ ಯು ಬ್ರಾ. ಹೋಗಿ ಗ್ರಾಮ ದೇವತೆ ಕರ್ಕೊಂಡು ಹೋಗ್ತಾರೆ, ಹೋಗಿ ಪೂಜೆ ಗೀಜೆ ಮಾಡ್ತಾರೆ. ಮುಂದೆ ಒಳ್ಳೆದಾದ್ರೆ ಸರಿ ಬ್ರಾ. ನೋಡಿ ನಮ್ಮ ಗ್ರಾಮ ದೇವತೆ ಹೆಂಗೈತೆ ಅಂತ ಒಂದ್ಸಲ. ಹಾಗೆ ಗ್ರಾಮ ದೇವತೆ ಶ್ರೀ ಮುತ್ತುಮಾರಿಯಮ್ಮ ಆಷಾಢ ಪೂಜಾ ಮಹೋತ್ಸವ. ಸೊ ಆ ಕಡೆ ಕಾಣಿಸಿದ್ದು ಜನರಲ್ ಎಂಟ್ರೆನ್ಸು, ಈ ಕಡೆ ಇತ್ತು ಮೇನ್ ಎಂಟ್ರೆನ್ಸ್ ತರ ಐತೆ. ಇಲ್ಲಿ ಮುಂದೆ ಡೆಕೋರೇಷನ್ಗಳೆಲ್ಲ ಕಾಣಿಸ್ತಾವ ನೋಡಿ. ಅಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಅಲಂಕಾರ ಅಂದ್ರೆ ಲೈಟಿಂಗ್ಸ್ ಮಾಡಿದ್ದಾರೆ ಅಲ್ಲಿ. ಅಂಡ್ ಈ ಕಡೆ ಪ್ರತಿ ವರ್ಷ ಆಗುತ್ತೆ ಈ ಟೈಮ್ಗೆ. ನೋಡಿ, ದೇವಸ್ಥಾನ ಎಂಟ್ರೆನ್ಸ್ ಈ ಕಡೆ ಇರೋದು, ಸಿಸ್ಟಮು ಅಲ್ಲಿವರೆಗೂ ಇದೆ. ನಾವು ನಿಂತ್ಕೋಬೇಕು ಇವಾಗ. ಮತ್ತೆ ಈ ಕಡೆಯಿಂದ ಎಂಟ್ರೆನ್ಸ್ ಅಲ್ಲಿ ಲಾಸ್ಟ್ ಇಂದ ಹೋಗಿ ಕಟ್ಟಡ್ಕೊಂಡು ಹಿಂಗ್ ಜಾಯ್ನ್ ಆಗ್ಬೇಕು. ನೋಡಿ ಗೈಸ್, ಹೆಂಗೈತೆ ಈ ಕಡೆ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ ನೀವು. ಈ ಕಡೆ ಇನ್ ಸ್ವಲ್ಪ ಅದರಿಂದ ನೋಡಿ ಗೈಸ್, ಏನ್ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು. ಈ ಕಡೆ ಉತ್ಸವ ಮೂರ್ತಿ ಇರಬೇಕು, ತುಂಬಾ ಲಕ್ಷಣ ಆಗಿದೆ ನೋಡಿ. ಈ ಕಡೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಈಚೆ ಹೋಗಿ ಗೈಸ್, ದೇವಸ್ಥಾನದಲ್ಲಿ ದರ್ಶನ ಸೂಪರ್ ಆಗಾಯಿತು. ಜನ ಕೂಡ ಹಂಗೆ ಕಂಡಿತ್ತು. ಪ್ರಸಾದಕ್ಕೆ ಅಂತ ಕೊಟ್ಟಿದ್ದು ಉಪ್ಪಿಟ್ಟು ಕೂಡ ಸೂಪರ್ ಆಗಿತ್ತು. ಇವಾಗ ರಿಟರ್ನ್ ಪಂಚಮಿಗೆ ಹೋಗೋದು. ಗೈಸ್, ಈ ಶುಕ್ರವಾರ ತರ ನೆಕ್ಸ್ಟ್ ಶುಕ್ರವಾರ, ಕೊನೆ ಶುಕ್ರವಾರ ಆಗೋದಕ್ಕೆ ಸ್ಪೆಷಲ್ ಆಗಿ ಏರ್ಪಾಡು ಮಾಡ್ತಾ ಇದ್ದಾರೆ. ಏನು ಹೇಳಿ? ಕೇರಳ ತಮಟೆ ಕೇರಳ ತಮಟೆ ದೇವ್ರ ವೇಷ ಅವರು ಬರ್ತಾರೆ.
ಮೆರವಣಿಗೆ ಇದೆ ಹುಣಸೂರು ತುಂಬಾ ತುಂಬಾ ಇದು ಗ್ರ್ಯಾಂಡ್ ಆಗಿ ಈ ವಾರಕ್ಕಿಂತ ತುಂಬಾ ಗ್ರ್ಯಾಂಡ್ ಆಗಿ ನಡೆಸ್ತೀವಿ ನೆಕ್ಸ್ಟ್ ವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೇಕಂತ ಕೇಳ್ತೀವಿ. ಅದೇ ಈ ಹುಣಸೂರಲ್ಲಿ ಇದ್ರೆ ಅದೇ ಬಿಟ್ಟು ವಿಸಿಟ್ ಮಾಡಿ. ನಾನು ಟ್ರೈ ಮಾಡ್ತೀನಿ ಫ್ರೈಡೆ ಗೇಟ್ಸ್ ಹೇಳಕ್ ಆಗ್ತಾ ಇಲ್ಲ. ಮಾಡ್ಕೋದ್ರ ನೀಟಾಗಿ ನೀವು ಬರೋ ಟೈಮಲ್ಲಿ ಬಂದಿಲ್ಲ, ರಿಟರ್ನ್ ಬರೋ ಟೈಮಲ್ಲಿ ಸಿಕ್ಕಿದ್ದೀರಾ. ಚೆನ್ನಾಗಿದೆ ಅದು ನಮ್ದು. ಚೆನ್ನಾಗಿತ್ತು, ದರ್ಶನ ಸೂಪರ್ ಆಗೈತೆ, ಖುಷಿ ಆಯ್ತು. ಸೂಪರ್ ಆಗೈತೆ ಅಲಂಕಾರ ಎಲ್ಲ. ಥ್ಯಾಂಕ್ ಯು ಬ್ರಾ. ಥ್ಯಾಂಕ್ ಯು ಬ್ರಾ. ಸಿಗೋಣ. ಗೈಸ್ ಬಾಯ್ಸ್ ಅಡ್ಡಾದಲ್ಲಿ ನನ್ನ ಸಂಬಳ ಏನು ಗೊತ್ತಾ ಗೈಸ್? ಓಕೆ ತೋರಿಸ್ಬಿಡ್ತೀನಿ ರೀ. ತೋರಿಸ್ಲಾ ಬ್ರಾ? ಬೇಡವಾ? ಸರಿ ಆದ್ರೂ ತೋರಿಸ್ಬಿಡ್ತೀನಿ. ಏನಕ್ಕೆ ಕೇಳ್ರಿ ಮತ್ತೆ? ಸುಮ್ಮನೆ ಕೇಳ್ತೀನಿ ಬ್ರಾ, ಸೀರಿಯಸ್ ಆಗಿ ಹೇಳ್ಬೇಡ. ಇದೆ ಗೈಸ್ ಒಂದು ನೈಟ್ ಪ್ಯಾಂಟು, ಆಮೇಲೆ ಒಂದು ಟೀ ಶರ್ಟು. ರಾತ್ರಿ ಮಲ್ಲಿ ಚೆನ್ನಾಗ್ಬೇಕಲ್ಲ. ಹಿಂಗೆ ಪಕ್ಕದಲ್ಲಿ ಚಿನ್ನ ಇರೋದು ಎಲ್ಲಿ? ಚಿನ್ನನ ಇಲ್ಲೆಲ್ಲಿದೆ ಬ್ರೋ? ಓ ಇದೆ ನನ್ನ ಸಂಬಳ. ಸಡನ್ ಆಗಿ ಮತ್ತೆ ನಮ್ಗೂ ಗೊತ್ತಿದ್ದಿಲ್ಲ. ಇವಾಗ ಅಂಗಡಿ ಕ್ಲೋಸಿಂಗ್ ಟೈಮು. ಕ್ಲೋಸ್ ಮಾಡ್ಬಿಟ್ಟು ಎಲ್ಲ ರೂಮ್ಗೆ ಹೋಗ್ಬೇಕು. ನಾನು ಈ ಗ್ಯಾಪಲ್ಲಿ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿನಿ. ಒಂದು 2 ವಿಡಿಯೋ ಎಡಿಟ್ ಮಾಡಲಿಕ್ಕೆ ಅಂತ ಸುತ್ತಾಡ್ಲಿಕ್ಕೆ ಹೋಗಿ ಆಮೇಲೆ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಬಟ್ ನನ್ನ ವಿಡಿಯೋ ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅವ್ರು ಕೂಡ ರ್ಯಾಂಡಮ್ ಪರ್ಸನ್ ಯಾರು ಚೂಸ್ ಮಾಡಿದ್ರು ಅವ್ರು ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಆ ವಿಡಿಯೋ ಯೂಟ್ಯೂಬಲ್ಲಿ ಏನಂದ್ರೆ ಇನ್ಸ್ಟಾಗ್ರಾಮ್ ಬಾಯ್ಸ್ ಅಡ್ ಅಕೌಂಟಲ್ಲಿ ಅಪ್ಲೋಡ್ ಆಗಿದೆ, ಹಂಗೆ ಹೋಗಿ ಚೆಕ್ಔಟ್ ಮಾಡಿ. ಸೂಪರಾಗಿ ಬಂದಿದೆ. ಎಲ್ಲ ಒಂದು ಡೈಲಿ ರೂಟೀನ್ ಆಗ್ಬಿಟ್ಟಿದೆ ಆದರ್ಶಗೆ. ಅಂಗಡಿ ಮುಚ್ಚಬೇಕಾದ್ರೆ ಪೂಜೆ ಮಾಡೋದು ಇಲ್ಲ. ನಮಗೆಲ್ಲ ನಮ್ಮ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಬರ್ತಾ ಇದ್ದೇನೆ, ಭಕ್ತಿ ಇದ್ರೆ ಬರ್ತಾ ಇದ್ದೇನೆ. ಅದಲ್ಲ ಬರೀ ಸಪೋರ್ಟ್ ಅಲ್ವಾ, ಅದಕ್ಕೆ ನಂಗೆ ಅಷ್ಟಿಲ್ಲ. ಗೈಸ್ ಆದರ್ಶ್ ಫ್ರೆಂಡ್ ಇದಾರಲ್ಲ, ಅವ್ರಿಗೆ ಏನೋ ನಾಳೆ ಅರ್ಜೆಂಟ್ ಕೆಲಸ ಅಂತ ಹಂಗೆ ಹೋದ್ರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಬಸ್ ಸ್ಟ್ಯಾಂಡು ಅಲ್ಲಿ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ರಿಟರ್ನ್ ಬರೋಷ್ಟರಲ್ಲಿ ನಾನು ಈ ಕಡೆ ಗಣೇಶ್ ಕಿಚನ್ ಹತ್ರ ಇದ್ದೆ, ಗಣೇಶ್ ನಾಟಿ ಸ್ಟೈಲ್ ಹತ್ರ ಇದ್ದೆ. ಪಲಾವ್, ಕಬಾಬು, ಕರೀಸ್. ಸೊ ಈ ಕಡೆ ನಾನು ನಾನ್ ವೆಜ್ ತಿನ್ನಬೇಕು, ಆದರೆ ಅವ್ರು ವೆಜಿಟೇರಿಯನ್ ತಿನ್ನಂಗಿಲ್ಲ. ನನಗೆ ಅದಕ್ಕೆ ಅವ್ರು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಅವರೆಲ್ಲ ಇನ್ನೊಂದು ಹೋಟ್ಲಿಗೆ ತಿನ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ, ವೆಜ್ ಹೋಟ್ಲಿಗೆ. ನಾನು ಹಾಗೆ ಆಮೇಲೆ ನಾನ್ ವೆಜ್ ತಿನ್ನೋಕ್ಕೆ ಅಂತ ಈ ಹೋಟ್ಲಿಗೆ ಬಂದಿದ್ದೀನಿ. ಏನು ಆರ್ಡರ್ ಮಾಡಿದ್ದೀನಿ ಈ ಕಡೆ ನಾನು ಏನು ತಗೊಂಡೆ ಅಂತ ಹೇಳೋದು ಮಾಡ್ತಾಗ್ಬಿಟ್ಟೆ. ಇದು ಗ್ರಿಲ್ ಚಿಕನ್ನು, ಒಂದು ಹಾಫ್ ಪ್ಲೇಟ್ 100 ರೂಪಾಯಿ ಅಂತೆ. ಮತ್ತು ಇದು ಮಟನ್ ಪಲಾವು. ಸೊ ಇವತ್ತು ನಾನು ಎಷ್ಟು ದಿನ ಆಯ್ತು ನಾನು ರೆಸಾರ್ಟ್ಗೆ ಹೋಗಿ ಬಂದಿದ್ದಿಲ್ಲ. ರೆಸಾರ್ಟಲ್ಲಿ ಸೆಂಟ್ರಲ್ ಒಂದ್ಸಲ ತಿಂದಿದ್ದು ಅಷ್ಟೇ. ಅದಾದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹಿಂದಿನ ದಿವಸ ತಿಂದಿಲ್ಲ. ಆಮೇಲೆ ಇವತ್ತು ನೋಡೋದು ತಿಂದಿಲ್ಲ. ಸೊ ಇವತ್ತು ತಿಂತ ನಾನೇನು ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಭಾಗಕ್ಕೂ ಬಂದಿಲ್ಲ. ಆವಾಗಲೇ ನೋಡು ಆದರ್ಶು ವೆಜ್ ಊಟ ಮುಗಿಸ್ಕೊಂಡು ಒಂದು ಊಟ. ಅದಕ್ಕೆ ತುಂಬ ಜನ ವೆಜಿಟೇರಿಯನ್ಸ್ ಬೇಗ ಊಟ ಮಾಡ್ತಾರೆ. ಅಷ್ಟು ಬೇಗ ಆಗೋಯ್ತಾ ಬ್ರಾ? ತುಂಬ ಸ್ಪೀಡ್ ಇದೆಯಾ ಬ್ರಾ ನೀನು? ಅದಕ್ಕೆ ನಂಗೂ ಅನಿಸ್ತೈತೆ ಯಾಕೆ ಇಷ್ಟು ಲೇಟ್ ಮಾಡ್ತೇನೆ ತಿನ್ನಕ್ಕೆ ಅಂದ್ಬಿಟ್ಟು. ಮಧ್ಯಾಹ್ನ ತಿಂದೇ ಬರ್ತಾಗುತ್ತೆ ಈವ್ನಿಂಗ್ ತಿಂದಿದ್ದ ಸಂಜೆ. ಐ ಥಿಂಕ್ ಪ್ರಾಬ್ಲಮ್ ನಂದೋ ಇಲ್ಲ ಅನ್ನೋ ಟೈಮ್ನ ಗೊತ್ತಾಗ್ತಾ ಇಲ್ಲ. ಊಟಕ್ಕೆ ಕುತ್ಕೊಂಡಿದ್ದೀನಿ, ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾರೆ. ಹೌಯಾ ನೀವು ಮಾಡಿ ನಿನ್ನ ಪ್ರಾಬ್ಲಮ್ ಮಾಡಿ. ಸೊ ಫೈನಲಿ ಫುಡ್ ಇಸ್ ಆಲ್ ಡನ್. ಊಟ ತಿನ್ನಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಇಟ್ ವಾಸ್ ವೆರಿ ಟೇಸ್ಟಿ, ಚೆನ್ನಾಗಿದೆ. ಯಾಕಂದ್ರೆ ನಾನು ತುಂಬ ಲೇಟಾಗಿ ಬರ್ಗರ್ನ ಹೆವಿಯಾಗಿ ತಿನ್ನಿದ್ದಕ್ಕೆ ತಿನ್ನಕ್ಕೆ ಎಲ್ಲೊಬ್ರು ಅಷ್ಟೇ ಆಯ್ತು. ಅದಕ್ಕೆ ಮಗ ನಾನು ಹೆಂಗೆ ಇದ್ರು ಏನೇ ಆದ್ರು ಥ್ಯಾಂಕ್ ಯು ಬಾ. 320 ಇಲ್ಲಿ ಕೊಡ್ತಾರೆ. ಇದೇ ಗೈಸ್ ನನ್ನ ಸಂಬಳ ಬಾಯ್ಸಡ್ಡ ಇಲ್ಲ ಆಯ್ತಾ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಕರ್ಸನ್ ಅವ್ರು ನೋಡ್ಕೊಂತಾರೆ. ಬೇಕಾದಾಗ ಬಟ್ಟೆ ತಗೋತೀನಿ. ನಾನು ಬಿಸ್ನೆಸ್ನ ಒಂದು ಸ್ವಲ್ಪ ಬೆಳಗ್ಗೆ ತೊಗೊಂಡು ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಮತ್ತು ಇನ್ನೊಂದು ಊಟ ಎಲ್ಲೇ ಆರ್ಡರ್ ಮಾಡಿದ್ರು ಆದಷ್ಟು ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಪಾಸಿಬಲ್. ಗಾಡಿ ಆಯ್ತಾ, ಸಾರಿ, ನಾನು ತಿನ್ನೊಂದು ಸ್ವಲ್ಪ ಹೈ ಆಗ್ಬಿಡ್ತೀನಿ. ಓಕೆ ಗೈಸ್, ಎಲ್ಲರೂ ಕುಡ್ದ ಯಾರು ನೀವು ತಿಂದ ಯಾರ್ತೀರಪ್ಪ. ಸೊ ಗೈಸ್ ಫೈನಲಿ ವಿ ಹ್ಯಾವ್ ರೀಚ್ಡ್ ದ ರೂಮ್ ಆಫ್ ದ ಓನರ್ ಆಫ್ ದ ಬಿಸ್ನೆಸ್ ಆಫ್ ದ ಬಟ್ಟೆ ಅಂಗಡಿ. ಈ ಕಡೆ ಆಲ್ರೆಡಿ ಒಂದು ಸೋಡ್ ಔಟ್. ಇವಾಗ ನಾವು ಬಿತ್ಕೋಬೇಕು ಈ ಕಡೆ. ಪ್ಲಾನ್ ಜೊತೆ ಇವತ್ತು ಮನೆಗೆ ಹೋಗಬೇಕು ಅಂತ, ಬಟ್ ದೆನ್ ಡ್ಯೂ ಟು ವಿಡಿಯೋ ರೀಸನ್ಸ್ ಕರೆಕ್ಟಾಗಿ ಒಂದು ಮಾಡ್ಲಿಕ್ಕಾಗಿಲ್ಲ, ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅಲ್ಲೇ ಇಲ್ಲಿಂದ ಜಾಗ ಬಿಡ್ತೀವಿ ಅಷ್ಟೇ. ಗೈಸ್ ಇದಾಗಿತ್ತು ನನ್ನ ಈ ದಿನದ ಆದರ್ಶ್ ಜೊತೆಗಿನ ಒಂದು ದಿನ. ಆ್ಯಂಡ್ ಅಷ್ಟೇ ಗೈಸ್, ಮಗನ್ ಸೇಲ್ಸು ಎಕ್ಸ್ಪೆಕ್ಟ್ ಮಾಡ್ದಂಗೆಲ್ಲ ಇರಲ್ಲ. ಒಂದಿನ ಒಂದು ರೇಂಜಿಗೆ ಹೋಗ್ಯಕ್ಕೆ ಅನ್ಸುತ್ತೆ, ಇನ್ನೊಂದು ದಿನ ಇದು ಅಂಗಡಿ ಆದ್ರೆ ಯಾಕೆ ಇಕ್ಕಿದ್ನು ಅಂತ ಅನ್ಸ್ಬಿಡುತ್ತೆ. ಆ ಥರ ಇತ್ತು ಸೀನ್ ಇವತ್ತು. ಫೈನ್, ಬಟ್ ನನ್ನ ಪಾರ್ಟ್ ಆಫ್ ಲೈಫ್ ಅಲ್ವಾ, ಎಲ್ಲ ಆಗ್ತಾ ಇರಬೇಕು. ಒಂದು ಪ್ರಾಫಿಟ್ ಆದ್ರೆ ಒಂದು ಲಾಸು, ಸಫರ್ ಮಾಡಿದ್ರೇ ಎಂಜಾಯ್ಮೆಂಟ್ ಇರೋದು, ಥ್ರಿಲ್ ಇರೋದು. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿನಿ, ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ. ಸೊ ಅಷ್ಟೇ ವಿಷಯ. ಪೀಸ್.
ಮತ್ತೆ ಸಿಗೋಣ.